ಮೈಸೂರು ದಸರಾ ಸಿದ್ಧತೆ ಕುರಿತಂತೆ ಕೂಡ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ, ಸಿದ್ಧತೆ ಯಾವ ರೀತಿ ಸ್ಪೀಡಪ್ ಆಗಿ ಆಗ್ತಾ ಇದೆ, ಅದೆಲ್ಲದರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅವರು ಅರಮನೆಯಲ್ಲಿ ಈ ಬಾರಿ 15,000ಕ್ಕೂ ಹೆಚ್ಚು ಆಸನದ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಹಾಗಾಗಿ ಅರಮನೆಯೊಳಗೆ ಅಂಬಾರಿ ಬರುವಂತಹ ಹಾದಿಯಲ್ಲಿ ಸ್ವಲ್ಪ ಬದಲಾವಣೆ ಕೂಡ ಆಗತ್ತೆ ಅಂತ ಹೇಳಿದ್ದಾರೆ. ಆದಷ್ಟು ವ್ಯವಸ್ಥಿತವಾಗಿ ದಸರಾ ವೀಕ್ಷಣೆಗೆ ಅವಕಾಶವನ್ನು ನಾವು ಕಲ್ಪಿಸಿಕೊಡ್ತೇವೆ ಅಂತ ಕೂಡ ಮೈಸೂರಿನಲ್ಲಿ ದಸರಾ ಪ್ರಿಪರೇಷನ್ ಕುರಿತಂತೆ ಇನ್ಚಾರ್ಜ್ ಮಿನಿಸ್ಟರ್ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಸಾಂಪ್ರದಾಯಿಕವಾಗಿ ನಡೀತಕ್ಕಂಥ ಒಂದು ಸಂಪ್ರದಾಯ, ಅದರಂತೆಯೇ ಇವತ್ತು ಕಾವಾಡಿಗರಿಗೆಲ್ಲ ಅವ್ರ ಕುಟುಂಬದ ಸದಸ್ಯರಿಗೆಲ್ಲ ಒಂದು ಉಪಹಾರವನ್ನು ಏರ್ಪಡಿಸಿದ್ವಿ. ಸೊ ಎಲ್ಲ ಭಾಗವಹಿಸಿ ಉಪಹಾರ ಸ್ವೀಕಾರ ಮಾಡಿ ನನ್ನೂ ಸೇರಿಸಿ ಎಲ್ಲರೂ ಅವ್ರ ಜೊತೆಯಲ್ಲಿ ಉಪಹಾರ ಮಾಡಿದ್ದೀವಿ. ನಿನ್ನೆ ಮೀಟಿಂಗ್ ಮಾಡಿದ್ವಿ, ಯಾವ ಹಂತದಲ್ಲಿ ತಯಾರಾಗಿದೆ? ಈಗ ತಳ ಹಂತದಲ್ಲಿ ಒಂದು 19 ಉಪಸಮಿತಿಗಳನ್ನು ರಚನೆ ಮಾಡಿದ್ದೀವಿ. 19 ಉಪಸಮಿತಿಗಳು ಕೂಡ ಅವರಿಗೆ ವಹಿಸಿರ್ತಕ್ಕಂಥ ಜವಾಬ್ದಾರಿಯನ್ನು ಅತ್ಯಂತ ಎಚ್ಚರಿಕೆಯಿಂದ ಸೂಕ್ಷ್ಮವಾಗಿ ಕಾರ್ಯಕ್ರಮಗಳನ್ನು ತಯಾರು ಮಾಡುವ ಸಿದ್ಧತೆಯಲ್ಲಿ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಹೀಗಾಗಿ ಈ ಸಾರಿ ದಸರಾ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಪದೇ ಪದೇ ಚೆನ್ನಾಗಿ ಮಾಡಿ ಅಂತೇಳಿ. ದಸರಾ ಚೆನ್ನಾಗಿ ಆಗುತ್ತೆ, ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಿಟ್ಟರೆ ಅದಾಗುತ್ತೆ. ಯಾಕಂದ್ರೆ ಲಕ್ಷಾಂತರ ಜನ ಸೇರುವಾಗ ಏನು ಒಂದು ಸಣ್ಣ ತಪ್ಪು ಆಗೋದೇ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಹೌದು, ಸ್ವಲ್ಪ ಬದಲಾವಣೆ ಮಾಡಿದ್ದೀವಿ. ಸೀಟಿನ ಸಂಖ್ಯೆನ ಹೆಚ್ಚು ಮಾಡಬೇಕು, ಜನರ ಬೇಡಿಕೆ ಹೆಚ್ಚಾಗ್ತಾ ಇದೆ. ಪಾಸ್ ಸಿಕ್ಕಿದವರು ಅಲ್ಲಿ ಜಾಗ ಇಲ್ಲ ಇಲ್ಲಿಲ್ಲ ಅಂತ ಹೇಳಿ ಒಂದು ಕಡೆ ಎಲ್ಲಲ್ಲಿ ವ್ಯವಸ್ಥಿತವಾಗಿ ದಸರಾ ವೀಕ್ಷಣೆಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಜೊತೆಗೆ ಒಂದಷ್ಟು ಮಾರ್ಗ ಬದಲಾವಣೆಯನ್ನ ಕೂಡ ಈ ಜಂಬೂ ಸವಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ರು.